ಸೋಲಿನ ಏಟಿಗೆ ಲಾಲು ಕುಟುಂಬವೇ ಛಿದ್ರ. ಲಾಲು ಫ್ಯಾಮಿಲಿಗೆ ಬಡಿದ ರಮೇಶ್ ಎಂಬ ರಾಕೆಟ್. ಯಾರು ಈ ಮಿಸ್ಟರಿ ಮ್ಯಾನ್? ಬಿಹಾರದಲ್ಲಿ ದಶಕಗಳ ಕಾಲ ಮೆರೆದ ಲಾಲು ರಾಜಕೀಯ ಕೋಟೆ ಚಿತ್ರವಾಗಿದೆ. ಈ ಆಘಾತದ ನಡುವೆಯೇ ಲಾಲು ಕುಟುಂಬ ಮನೆಯೊಂದು ಮೂರು ಬಾಗಿಲಂತಾಗಿದೆ. ಅಷ್ಟಕ್ಕೂ ಲಾಲು ಕುಟುಂಬಕ್ಕೆ ಬಡಿದ ರಾಕೆಟ್ ಯಾರು ಗೊತ್ತಾ? ಆತನ ಹೆಸರು ರಮೇಶ್ ನೆಮತ್ ಖಾನ್. ಲಾಲು ಕುಟುಂಬದ ಬಹುತೇಕರ ದೃಷ್ಟಿಯಲ್ಲಿ ಈತ ಹೊರಗಿನವನು, ಶತ್ರು. ಆದ್ರೆ ತೇಜಸ್ವಿ ಯಾದವ್ ಪಾಲಿಗೆ ಈತ ಆತ್ಮೀಯ ಸ್ನೇಹಿತ, ಆಪ್ತ ಸಲಹೆಗಾರ. ಅಷ್ಟಕ್ಕೂ ಈ ರಮೇಶ್ ಯಾರು? ಎಲ್ಲಿಂದ ಬಂದ? ಒಬ್ಬ ಕ್ರಿಕೆಟ್ ಆಟಗಾರನಿಗೆ ಇಷ್ಟು ದೊಡ್ಡ ರಾಜಕೀಯ ಕುಟುಂಬವನ್ನ ಒಡೆಯುವ ಶಕ್ತಿ ಎಲ್ಲಿಂದ ಬಂತು? ರಮೇಶ್ ನೆಮತ್ ಖಾನ್ ಮೂಲತಃ ಬಿಹಾರದವನು ಅಲ್ಲವೇ ಅಲ್ಲ. ಈತ ಉತ್ತರ ಪ್ರದೇಶದ ಬಲರಾಮಪುರದ ನಿವಾಸಿ. ಈತನಿಗೆ ರಾಜಕೀಯದ ಗಂಧಗಾಳಿಯೇ ಗೊತ್ತಿರಲಿಲ್ಲ. ಇವನ ಹಿನ್ನೆಲೆ ಏನಿದ್ರೂ ಕ್ರಿಕೆಟ್ ಅಷ್ಟೇ. ಆದ್ರೆ ತೇಜಸ್ವಿ ಯಾದವ್ ಕೂಡ ಕ್ರಿಕೆಟ್ ಆಡ್ತಿದ್ರಲ್ಲ, ಅದೇ ಕ್ರಿಕೆಟ್ ಮೈದಾನದಲ್ಲಿ ರಮೇಶ್ ಮತ್ತು ತೇಜಸ್ವಿ ಆಪ್ತ ಸ್ನೇಹಿತರಾದ್ರು. ರಮೇಶ್ ಒಂದ್ ಕಾಲದಲ್ಲಿ ಜಾರ್ಖಂಡ್ ಅಂಡರ್ 22 ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿದ್ದವನು. ಹೀಗಾಗಿ ಈ ಇಬ್ಬರ ಸ್ನೇಹ ಬೆಳೆಯಿತು, ಬಲವಾಯಿತು. ಕೊನೆಗೆ 2016ರಲ್ಲಿ ರಮೇಶ್ ಆರ್ಜೆಡಿ ಪಕ್ಷಕ್ಕೆ ಸೇರಿಕೊಂಡ. ಅಲ್ಲಿಂದ ಶುರುವಾಗಿದ್ದೇ ರಾಜಕೀಯದ ಅಸಲಿ ಆಟ. ರಮೇಶ್ ತೇಜಸ್ವಿ ಅವರ ಪರ್ಸನಲ್ ಕ್ಯಾಂಪೇನ್ ಮ್ಯಾನೇಜರ್ ಆಗಿ ಸೋಷಿಯಲ್ ಮೀಡಿಯಾ ವಾರ್ ರೂಮ್ಗೆ ನಿರ್ವಹಣೆ ಮಾಡುವ ಮೂಲಕ ಪವರ್ ಸೆಂಟರ್ ಆದ. ತೇಜಸ್ವಿ ಅವರ ದಿನಚರಿಯಿಂದ ಹಿಡಿದು ಪ್ರಮುಖ ರಾಜಕೀಯ ನಿರ್ಧಾರಗಳವರೆಗೆ ಎಲ್ಲದರಲ್ಲೂ ಈತನ ಹಸ್ತಕ್ಷೇಪ ಇತ್ತು ಎನ್ನಲಾಗಿದೆ. ಕೆಲವೇ ವರ್ಷಗಳಲ್ಲಿ ಈ ಮಿಸ್ಟರಿ ಮ್ಯಾನ್ ಲಾಲು ಸಾಮ್ರಾಜ್ಯದ ಅಧಿಕಾರದ ಕೇಂದ್ರ ಬಿಂದುವಾದ. ಅಂದ್ಹಾಗೆ ರಮೇಶ್ನ ರಾಜಕೀಯ ಹಿನ್ನೆಲೆ ಒಂದ್ ಕಡೆಯಾದ್ರೆ ಅವನ ಕೌಟುಂಬಿಕ ಹಿನ್ನೆಲೆ ಮತ್ತಷ್ಟು ಸ್ಫೋಟಕವಾಗಿದೆ. ರಮೇಶ್ನ ಮಾವ ಉತ್ತರ ಪ್ರದೇಶದ ಮಾಜಿ ಸಂಸದ ಮತ್ತು ಕ್ರಿಮಿನಲ್ ಹಿನ್ನೆಲೆಯ ರಾಜಕಾರಣಿ ರಿಜ್ವಾನ್ ಜಹೀರ್. ಈತ ಸಹ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾನೆ. ರಮೇಶ್ ಮೇಲೆ ಕೂಡ 10ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳು ಕೂಡ ಇವೆ. ಇದರಲ್ಲಿ ಕೊಲೆ ಯತ್ನ, ಗ್ಯಾಂಗ್ಸ್ಟರ್ ಆಕ್ಟ್ ಕೇಸ್ಗಳೂ ಇವೆ. ಜಾಮೀನಿನ ಮೇಲೆ ಹೊರಗಿರುವ ಈ ವ್ಯಕ್ತಿ ಇಂದು ಬಿಹಾರದ ಅತಿದೊಡ್ಡ ರಾಜಕೀಯ ಕುಟುಂಬವನ್ನೇ ನಿಯಂತ್ರಿಸುತ್ತಿದ್ದಾನೆ. ಹೀಗಾಗಿ ಲಾಲು ಕುಟುಂಬದ ಸದಸ್ಯರಿಗೆ ಇವನು ಕೇವಲ ಹೊರಗಿನವನೂ ಆಗಿರಲಿಲ್ಲ, ಇವನೂ ಒಂದು ರಾಜಕೀಯ ಬಾಂಬ್. ಚುನಾವಣಾ ಸೋಲಿನ ನಂತರ ಲಾಲು ಪುತ್ರಿ ರೋಹಿಣಿ ಆಚಾರ್ಯ ದಂಗೆ ಎದ್ದಾಗ ಅವರ ಆಕ್ರೋಶದ ನೇರ ಗುರಿಯೇ ಈ ರಮೇಶ್. ರೋಹಿಣಿ ಅವರು ತಮ್ಮ ತಂದೆಗೆ ಕಿಡ್ನಿ ದಾನ ಮಾಡಿದ್ದನ್ನು ಈ ರಮೇಶ್ ಕಡೆಯ ಗುಂಪು ಅದು ಕೊಳಕು ಕಿಡ್ನಿ, ಹಣಕ್ಕಾಗಿ ದಾನ ಮಾಡಿದ್ದಾಳೆ ಎಂದು ನಿಂದಿಸುತ್ತಿತ್ತಂತೆ. ಈ ಬಗ್ಗೆ ನೇರ ಆರೋಪ ಮಾಡಿ ರೋಹಿಣಿ ಆಚಾರ್ಯ ರಾಜಕೀಯಕ್ಕೆ ಗುಡ್ ಬೈ ಹೇಳಿ ಮನೆಯನ್ನು ಬಿಟ್ಟು ಹೋಗಿದ್ದಾರೆ. ಇತ್ತೀಚೆಗೆ ನಡೆದ ಬಿಹಾರ ಚುನಾವಣೆಯಲ್ಲಿ ರೋಹಿಣಿ ಆಚಾರ್ಯ ಪಾಲ್ಗೊಂಡಿದ್ರು. ತೇಜಸ್ವಿ ಜೊತೆ ಸೇರಿ ಪಕ್ಷದ ಪರ ಪ್ರಚಾರವನ್ನ ನಡೆಸಿದ್ರು. ಆದ್ರೆ ಚುನಾವಣೆಯಲ್ಲಿ ಉಂಟಾದ ಭಾರೀ ಮುಖಭಂಗದ ನಂತರ ಕುಟುಂಬದಲ್ಲಿದ್ದ ಒಡಕು ಬೀದಿಗೆ ಬಂದಿದೆ. ತೇಜಸ್ವಿ ಯಾದವ್ ನಾಯಕತ್ವದಲ್ಲಿ ಆರ್ಜೆಡಿ ಪಕ್ಷ 140ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧಿಸಿ ಕೇವಲ 25 ಸ್ಥಾನಗಳಿಗೆ ಕುಸಿಯಿತು. ಈ ಸೋಲಿನ ಬಿಸಿಯ ಬೆನ್ನಲ್ಲೇ ಲಾಲು ಪ್ರಸಾದ್ ಅವರ ಪುತ್ರಿ, ಸಿಂಗಾಪುರ ಮೂಲದ ವೈದ್ಯೆ ರೋಹಿಣಿ ಆಚಾರ್ಯ ಅವರ ಆಕ್ರೋಶದ ಸರಣಿ ಟ್ವೀಟ್ಗಳು ಮತ್ತು ಹೇಳಿಕೆಗಳು ಇಡೀ ರಾಜಕೀಯ ವಲಯವನ್ನ ತಲ್ಲಣಗೊಳಿಸಿವೆ. ವರದಿಗಳ ಪ್ರಕಾರ ಲಾಲು ಅವರ ಇನ್ನೂ 3 ಪುತ್ರಿಯರಾದ ರಾಗಿಣಿ, ಚಂದಾ ಮತ್ತು ರಾಜಲಕ್ಷ್ಮಿ ಕೂಡ ಪಾಟ್ನಾದ ಮನೆಯಿಂದ ಹೊರಟು ದೆಹಲಿಗೆ ತೆರಳಿದ್ದಾರೆ. ಇದು ಕುಟುಂಬದ ಒಳಗೆ ನಡೆಯುತ್ತಿರುವ ತೀವ್ರ ವಿಭಜನೆಗೆ ಸಾಕ್ಷಿಯಾಗಿದೆ. ಈ ಬಿರುಕಿಗೆ ಮತ್ತಷ್ಟು ಇಂಬು ನೀಡಿದವರು ಈಗಾಗಲೇ ಕುಟುಂಬ ಮತ್ತು ಪಕ್ಷದಿಂದ ಹೊರಹಾಕಲ್ಪಟ್ಟಿರುವ ಹಿರಿಯ ಪುತ್ರ ತೇಜ್ ಪ್ರತಾಪ್ ಯಾದವ್. ತಮ್ಮ ಸಹೋದರಿ ರೋಹಿಣಿ ಪರವಾಗಿ ಮಾತನಾಡಿರುವ ಅವರು, ಪಿತೂರಿಗಾರರು ನಮ್ಮ ಕುಟುಂಬವನ್ನ ಗುರಿಯಾಗಿಸಿಕೊಂಡಿದ್ದಾರೆ. ಈ ಅನ್ಯಾಯವನ್ನ ಸಹಿಸಲು ಸಾಧ್ಯವಿಲ್ಲ ಎಂದು ಗುಡುಗಿದ್ದಾರೆ. ಇಡೀ ಜಗಳದ ಹಿಂದಿನ ಸೂತ್ರಧಾರ ಈ ಮಿಸ್ಟರಿ ಮ್ಯಾನ್ ರಮೇಶ್
ತೇಜಸ್ವಿ ಯಾದವ್ ತನ್ನದೇ ರಕ್ತ ಸಂಬಂಧಿಗಳನ್ನ ದೂರವಿಟ್ಟು ಕ್ರಿಮಿನಲ್ ಹಿನ್ನೆಲೆಯ ಹೊರಗಿನವರ ಕೈಗೆ ಪಕ್ಷ ಮತ್ತು ಕುಟುಂಬದ ಚುಕ್ಕಾಣಿ ಕೊಟ್ಟಿದ್ದಾರೆ ಎಂಬ ಆಕ್ರೋಶ ಇದೀಗ ಸ್ಫೋಟಗೊಂಡಿದೆ. ಆದ್ರೆ ತಮ್ಮದೇ ಮನೆಯ ಮಕ್ಕಳು ಈ ಮಿಸ್ಟರಿ ಮ್ಯಾನ್ನಿಂದಾಗಿ ನಮಗೆ ಜಾಗವಿಲ್ಲ ಎಂದು ಮನೆ ಬಿಟ್ಟು ಹೋಗುತ್ತಿದ್ದಾರೆ. ಆದ್ರೆ ಲಾಲು, ರಾಬ್ಡಿ ದೇವಿ ಮತ್ತು ತೇಜಸ್ವಿ ಯಾದವ್ ಈ ಬಗ್ಗೆ ಸಂಪೂರ್ಣ ಮೌನ ವಹಿಸಿದ್ದಾರೆ. ಲಾಲು ಪ್ರಸಾದ್ ಅವರ ಇಡೀ ರಾಜಕೀಯ ಸಾಮ್ರಾಜ್ಯವೇ ಈಗ ಗಂಭೀರ ಅಪಾಯದಲ್ಲಿದೆ. ಹೊರಗಿನ ರಾಕೆಟ್ ಬಡಿದು ಛಿದ್ರವಾಗಿರುವ ಈ ಮನೆಯನ್ನು ರಮೇಶ್ ಎಂಬ ಈ ಮಿಸ್ಟರಿ ಮ್ಯಾನ್ನ ಹಿಡಿತದಿಂದ ರಕ್ಷಿಸೋರು ಯಾರು? ಲಾಲು ಪ್ರಸಾದ್ ಅಂತೂ ಅಸಹಾಯಕರಾಗಿದ್ದಾರೆ. ಮುಂದಿನ ದಿನಗಳು ಹೇಗಿರುತ್ತವೋ ಏನೋ.